ಎಲ್ಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಸರಿಯಾದ ವಿಧಾನದಲ್ಲಿ ಈ ಸಣ್ಣ ರವೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಲೇಬೇಡಿ. ಸೊ ಬನ್ನಿ ತಡ ಮಾಡದಲ್ಲ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸಣ್ಣ ರವೆ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಸೊ ಫಸ್ಟ್ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಉದ್ದುದು ಕಚ್ಕೊಳ್ರಿ. ಆಮೇಲೆ ಒಂದು 4ರಿಂದ 5 ಮೆಣಸಿನ್ಕಾಯಿ, ಕರ್ಬೇವಿನ ಕಡ್ಡಿ ಒಂದು, ಆಮೇಲೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ, ಆಮೇಲೆ ತೆಂಗಿನ ತುರಿ, ಆಮೇಲೆ ತರಕಾರಿಗಳು ಯಾವ ಬೇಕು ಅಂದ್ರೆ ಕ್ಯಾರೆಟ್, ಬೀನ್ಸು, ಗೆಡ್ಡೆಕೋಸು. ಸೊ ಇಷ್ಟು ಸಣ್ಣದಾಗೆ ಒಂದು ಕಾಲ್ ಭಾಗ ಹಚ್ಕೊಳ್ರಿ. ಆಮೇಲೆ ಆಲೂಗಡ್ಡೆ ಒಂದು ಅರ್ಧ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಒಂದೊಂದು ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್, ಆಮೇಲೆ ಎಣ್ಣೆ, ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಆಮೇಲೆ ರವೆ 3/4 ಕಪ್ ತಗೊಂಡಿದೀವಿ, ಆಮೇಲೆ ಟೊಮೊಟೊ. ಸೊ ಟೊಮೊಟೊ ಒಂದು ಉದ್ದುದಾದ್ರೂ ಹಚ್ಕೊಳ್ರಿ, ಇಲ್ಲ ಸ್ಕ್ವೇರ್ ಟೈಪ್ ಆದ್ರೂ ಹಚ್ಕೊಳ್ರಿ. ಸೊ ಬನ್ನಿ ಇನ್ನ ಮಾಡುವ ವಿಧಾನನ ನೋಡ್ಕೊಳ್ಳೋಣ. ಸೊ ಫಸ್ಟ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು 1-2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕು. ಸೊ ಇದು ತಳ ಹತ್ತು ಬಿಡುತ್ತೆ ಬೇಗ. ಸೊ ಸೀದೋಗುತ್ತೆ ರವೆ ಎಲ್ಲ. ಕೈ ಆಡಿಸ್ತಾನೇ ಇರಬೇಕು. ಹೀಟ್ ಆಗಿದ ತಕ್ಷಣನೇ ಕೈ ಆಡಿಸ್ತಾ ಬರಬೇಕು. ಇಲ್ಲಾಂದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಉಪ್ಪಿಟ್ಟು ರವೆನ ಹುರ್ಕೊಳ್ರಿ, ಅವಾಗ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು, ಇಷ್ಟು ರೇಂಜಿಗೆ ಕೆಂಪುಗಾದ್ರೆ ಸಾಕು. ಉಪ್ಪಿಟ್ಟು ರವೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅಂದ್ರೆ ನಮ್ಮ ರವೆ ರೆಡಿ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಒಗ್ಗರಣೆ ಹಾಕೊಂಬಿಡೋಣ ಬನ್ನಿ. ಸೊ ಫಸ್ಟ್ ಒಂದು ತಪ್ಪಲೆ ತಗೊಂಡು ಅದಕ್ಕೆ ಒಂದು 5ರಿಂದ 6 ಟೀ ಸ್ಪೂನ್ ಎಣ್ಣೆ ಹಾಕೊಂಡು, ಸೊ ಅದು ಕಾಯೋ ಅಷ್ಟೊತ್ತಿಗೆ ಏನ್ ಮಾಡೋಣ ಅಂದ್ರೆ ಸಪ್ರೇಟ್ ಆಗಿ ಒಂದು 3 ಕಪ್ ಅಷ್ಟು ನೀರ್ನ ಬಿಸಿ ಮಾಡ್ಕೊಳ್ಳೋಣ. ಸೊ ಈ 3/4 ಕಪ್ಪು ರವೆಗೆ 2.5 ಕಪ್ಪು ಅಥವಾ 3 ಕಪ್ಪು ನೀರ್ ಹಾಕೊಬೇಕು. 2.5 ಕಪ್ ಹಾಕೊಂಡ್ರೆ ಏನಾಗುತ್ತೆ, ಗಟ್ಟಿ ಬರುತ್ತೆ. ಸೊ ಅದೇ 3 ಕಪ್ ಹಾಕೊಂಡ್ರೆ ನೀರಾಗಿ ಬರುತ್ತೆ ಉಪ್ಪಿಟ್ಟು. ಸೊ ನಿಮ್ಗೆ ಹದದ ಮೇಲೆ ಡಿಪೆಂಡ್. ನೀವು ಗಟ್ಟಿಗೆ ತಿನ್ನೋದಿದ್ರೆ 2.5 ಕಪ್ ಹಾಕೊಳ್ರಿ, ಇಲ್ಲ ನಮಗೆ ನೀರಾಗಿ ಚೆನ್ನಾಗಿರ್ಬೇಕು ಅಂದ್ರೆ 3 ಕಪ್ ಹಾಕೊಳ್ರಿ. ಸೊ ಈ ತರ ಸಪ್ರೇಟ್ ಆಗಿ ಬೇಯಿಸ್ಕೊಳ್ಳೋದ್ರಿಂದ ನಮ್ಮ ಟೈಮು ಸೇವ್ ಆಗುತ್ತೆ. ಸೊ ಈಗ ಒಗ್ಗರಣೆ ಹಾಕೊಂಡ್ಮೇಲೆ ಡೈರೆಕ್ಟ್ ಆಗಿ ತಣ್ಣೀರ್ನ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಬಿಸಿ ಆಗೋ ಅಷ್ಟೊತ್ತಿಗೆ ಇನ್ನ ಲೇಟ್ ಆಗುತ್ತೆ. ಸೊ ಸಪ್ರೇಟ್ ಆಗಿ ಬೇಯಿಸ್ಕೊಂಡು ಹಾಕೊಳ್ಳೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಸೊ ಅದು ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ಒಗ್ಗರಣೆ ಹಾಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್. ಸೊ ಇಷ್ಟು ಹಾಕೊಂಡು ಕೈ ಆಡಿಸಿ. ಆಮೇಲೆ ಮೆಣಸಿನ್ಕಾಯಿ ಒಂದು 3ರಿಂದ 4. ನೀವು ಖಾರ ಲವರ್ಸ್ ಆಗಿದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕೊಳ್ರಿ, ಪರವಾಗಿಲ್ಲ. ಆಮೇಲೆ ಕರ್ಬೇವು 1 ಕಡ್ಡಿ ಒಗ್ಗರಣೆಗೆ. ಸೊ ಇಷ್ಟು ಹಾಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಕೈ ಆಡಿಸಿ. ನೆಕ್ಸ್ಟ್ ಏನು ಹಾಕೊಬೇಕು, ನಮ್ಮ ಈರುಳ್ಳಿ. ಸೊ ಬನ್ನಿ ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಈರುಳ್ಳಿ ಹಚ್ಚಿರೋದನ್ನ ಹಾಕೊಂಬಿಡೋಣ. ಸೊ 2 ಈರುಳ್ಳಿ ಹಾಕೊಂಡಿದ್ದೀವಿ. ಸೊ ಇದು ಎಷ್ಟು ಜನಕ್ಕೆ ಆಗುತ್ತೆ ಕ್ವಾಂಟಿಟಿ ಅಂದ್ರೆ ಒಂದು 3ರಿಂದ 4 ಜನಕ್ಕೆ ಆಗುವಷ್ಟು ಕ್ವಾಂಟಿಟಿ ಆಗುತ್ತೆ. ಸೊ ನಿಮ್ಮನೇಲಿ ಇನ್ನೂ ಜಾಸ್ತಿ ಜನ ಇದ್ರೆ ಕ್ವಾಂಟಿಟಿನ ವೇರಿ ಮಾಡ್ಕೊಳ್ರಿ ಅಷ್ಟೇ. ಸೊ ಈರುಳ್ಳಿನ ಏನು ಫುಲ್ಲು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ರೇಂಜಿಗೆ ಒಂದು ಅರ್ಧ ಬೆಂದ್ರೆ ಸಾಕು. ಯಾಕಂದ್ರೆ ಆಮೇಲೆ ನೀರು ಹಾಕಿ ಬೇಯಿಸ್ತೀವಲ್ವಾ, ಸೊ ಅವಾಗ ಬೆಂದೋಗುತ್ತೆ, ತೊಂದರೆ ಇಲ್ಲ. ಸೊ ಬನ್ನಿ ಬೇಯಿಸ್ಕೊಂಬಿಡೋಣ. ಸೊ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ ವ್ಲಾಗ್ಸ್ ಡೈಲಿ ಬರ್ತಾನೆ ಇರ್ತವೆ. ಸೊ ಈರುಳ್ಳಿ ಬೇಯಬೇಕಾದ್ರೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ರಿ, ಅವಾಗ ಈರುಳ್ಳಿ ಚೆನ್ನಾಗಿ ಬೇಗ ಬೆಂದೋಗುತ್ತೆ. ಸೊ ನೋಡ್ಬೋದು, ನಾವು ಜಾಸ್ತಿ ಉಪ್ಪು ಹಾಕಿಲ್ಲ. ಆಮೇಲೆ ನೀರು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ಬೋದು, ಈ ರೇಂಜಿಗೆ ಅರ್ಧ ಬೆಂದ್ರೆ ಸಾಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಆಮೇಲೆ ಆಲೂಗಡ್ಡೆ. ಸೊ ಇಷ್ಟು ನಾವು ಕಾಲ್ ಭಾಗ ಹಚ್ಕೊಂಡಿದೀವಿ. ಬೀನ್ಸು ಒಂದು 3ರಿಂದ 4 ಹಾಕೊಂಡ್ರೆ ಸಾಕು. ಸೊ ತರಕಾರಿ, ಈರುಳ್ಳಿ, ಟೊಮೊಟೊ ಇವೆಲ್ಲ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ. ತರಕಾರಿ ಇದರಲ್ಲೇ ನಮಗೆ ಪೌಷ್ಟಿಕಾಂಶ ಚೆನ್ನಾಗಿ ಸಿಗೋದು. ಸೊ ಇಷ್ಟು ಹಾಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಬೇಯಿಸ್ಕೊಬೇಕು. ಆಮೇಲೆ ಟೊಮೊಟೊ ಒಂದು ಉದ್ದುದ ಹಚ್ಕೊಂಡಿದೀವಿ. ಸೊ ಉದ್ದುದಾದ್ರೂ ಹಚ್ಕೊಬೋದು, ಇಲ್ಲ ಸ್ಕ್ವೇರ್ ಟೈಪ್ ಆದ್ರೂ ಹಚ್ಕೊಬೋದು, ಹೆಂಗೆ ಹಚ್ಚಿದ್ರು ನಡೆಯುತ್ತೆ. ಸೊ ಇಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೊಂಡು, ಸೊ ಟೊಮೊಟೊ ಸುತ್ತಾಗ ಪಿಚುಕ್ಕನ್ಬೇಕು. ಸೊ ಅಷ್ಟು ಬೆಂದಿದ್ರೆ ಸಾಕು. ಸೊ ನಿಮಗೆ ಯಾವ್ದಾದ್ರು ಫುಡ್ ರೆಸಿಪಿ ವ್ಲಾಗ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ನೋಡ್ಬೋದು, ಆ ನೀರು ಇಷ್ಟೊತ್ತಿಗೆ ಕುದಿ ಬಂದಿದೆ. ಸೊ ಇವಾಗ ಎಷ್ಟು ಟೈಮ್ ಸೇವ್ ಆಯ್ತಲ್ವಾ. ಸೊ ಅದೇ ನೀರನ್ನ ಈಗ ತಣ್ಣಗಿರೋ ನೀರನ್ನ ಹಾಕ್ಕೊಂಡು ಇದಕ್ಕೆ ಇದ್ರ ಜೊತೆಗೆ ಬೇಯಿಸೋದ್ರಿಂದ ಏನಾಗ್ತಿತ್ತು, ಇನ್ನೊಂದು 10 ನಿಮಿಷ ಲೇಟ್ ಆಗೋದು. ಸೊ ಅದಕ್ಕೆ ಟೈಮ್ ಸೇವ್ ಆಗಬೇಕು ಅಂತಲೇ ಈ ಥರ ಕೆಲಸ ಮಾಡಿ. ಸೊ ನೀವು ಈ ಥರ ಟ್ರೈ ಮಾಡಿ ನೋಡಿ, ಆದಷ್ಟು ಬೇಗ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ಈ ಉಪ್ಪಿಟ್ಟು ವಾರದಲ್ಲಿ ಒಂದ್ಸಲ ಇದ್ದೇ ಇರುತ್ತೆ. ಯಾಕಂದರೆ ಬಜೆಟ್ ಫ್ರೆಂಡ್ಲಿ, ಚೆನ್ನಾಗೂ ಇರುತ್ತೆ, ತಿನ್ಬೋದು. ಸೊ ಆಮೇಲೆ ಈ ಕಾಯಿಸಿರೋ ನೀರನ್ನ ಹಾಕೊಂಬಿಡೋದು. ಸೊ 3/4 ಕಪ್ಪು ರವೆಗೆ 3 ಕಪ್ಪು
ವಾಟರ್. ಸೊ ಇಷ್ಟು ಮಿಕ್ಸ್ ಮಾಡ್ಕೊಬೇಕು. ಇಲ್ಲ ನಿಮಗೆ ಗಟ್ಟಿ ಬೇಕು ಅಂದರೆ 2.5 ಕಪ್ ಹಾಕೊಳ್ರಿ ಸಾಕು. ಸೊ ನೀರು ಮಿಕ್ಸ್ ಮಾಡಿದ್ಮೇಲೆ ಒಂದು 5-10 ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಟು ನೆಕ್ಸ್ಟ್ ಉಪ್ಪಿಟ್ಟು ರವೆ ಹಾಕೊಂಬಿಟ್ರೆ ನಮ್ಮ ಉಪ್ಪಿಟ್ಟು ರೆಡಿ. ಸೊ ಈ ಥರ ಒಂದು ಪ್ಲೇಟ್ನ ಮುಚ್ಕೊಂಬಿಡ್ರಿ. ಆಮೇಲೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು, ಜಾಸ್ತಿ ಏನು ಬೇಡ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕುದೀತಾ ಇದೆ ಅಂತ. ಸೊ ಬನ್ನಿ ಕಲ್ಲುಪ್ಪನ್ನ ಆ್ಯಡ್ ಮಾಡೋಣ. ಸೊ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು, ಅರ್ಧ ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಬೇಡ ಕಲ್ಲುಪ್ಪು. ಸೊ ಈ ಕಲ್ಲುಪ್ಪು ಹಾಕೊಂಡ್ಮೇಲೆ ಒಂದು 5-10 ನಿಮಿಷ ಚೆನ್ನಾಗೆ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ತಿರುಗಿಸಿದ್ಮೇಲೆ ಈ ಚೆನ್ನಾಗಿ ಕುದಿ ಬಂದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಹೇಳ್ದಾಗೆ ಉಪ್ಪಿಟ್ಟು ರವೆ ಹಾಕೊಂಬಿಡ್ಬೇಕು. ಸೊ ಉಪ್ಪಿಟ್ಟು ರವೆ ಹಾಕಿ ಬೇಯಿಸೋದು ಒಂದು ಕಲೆ, ಇಲ್ಲಾಂದರೆ ಗಂಟು ಆಗ್ಬಿಡುತ್ತೆ. ಸೊ ಆಮೇಲೆ ಇಸುಕ್ ನೋಡ್ರಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ. ಸೊ ಬೆಂದಿದೆ ಅಂತ ಆದಮೇಲೆ ಒಂದು 5 ನಿಮಿಷ ಬಿಟ್ಟು ಉಪ್ಪಿಟ್ಟು ರವೆ ಹಾಕೊಂಬೋದು. ಇಲ್ಲ ನಾನು ಉಪ್ಪಿಟ್ಟು ರವೆ ಲೇಟಾಗಿ ಹಾಕೊಂತೀನಿ ಅಂದರೂ ಈ ಒಗ್ಗರಣೆನೇ ರೆಡಿ ಮಾಡಿ ಇಕ್ಕೊಂಬಿಟ್ಟು ಆಮೇಲೆ ನೀವು ಉಪ್ಪಿಟ್ಟು ರವೆ ಹಾಕೋ ಸಮಯಕ್ಕೆ ಒಂದು 5-10 ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಬಿಟ್ಟು ಆಮೇಲೆ ಉಪ್ಪಿಟ್ಟು ರವೆ ಹಾಕೊಂಡ್ರು ನಡೆಯುತ್ತೆ. ಸೊ ನೀವು ಯಾವ ಥರ ಬೇಕಾದರೂ ಮಾಡ್ಕೊಬೋದು. ಸೊ ಇವಾಗ ಉಪ್ಪಿಟ್ಟು ರವೆ ಹೇಗಾಗೋದು ಅಂತ ನೋಡ್ಕೊಳ್ಳಿ. ಸೊ ಮೊದಲಲ್ಲೇ 2-3 ಟೇಬಲ್ ಸ್ಪೂನು ಎಣ್ಣೆ ಹಾಕೊಂಡು ಚೆನ್ನಾಗಿ ರೋಸ್ಟ್ ಆಗಿರೋ ಉಪ್ಪಿಟ್ಟು ರವೆ. ಸೊ ಈ ಥರ ನಿಧಾನಕ್ಕೆ ಮೇಲಿಂದ ಬಿಟ್ಟು ಒಂದು ಕೈಯಲ್ಲಿ ತಿರುತ್ತಾ ಬರಬೇಕು. ಆವಾಗ ಗಂಟು ಆಗಲ್ಲ, ಚೆನ್ನಾಗೆ ಉಪ್ಪಿಟ್ಟು ರವೆ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಇದು ಹಾಕಿದ ತಕ್ಷಣ ಕುತ ಅಂತ ಕುದಿಯುತ್ತೆ. ಆವಾಗ ಒಂದು ಪ್ಲೇಟ್ ತಗೊಂಡು ಮುಚ್ಚಿಬಿಡಿ, ಇಲ್ಲ ಅಂದರೆ ಮನೆಯೆಲ್ಲ ಸಿಡಿಯೋದು ಗ್ಯಾರಂಟಿ. ಸೊ ನೋಡ್ಬೋದು ಆಗಲೇ ರಿಯಾಕ್ಷನ್ ಹೆಂಗೆ ಸ್ಟಾರ್ಟ್ ಆಗಿದೆ ಅಂತ. ಸೊ ಒಂದು ಪ್ಲೇಟ್ ತಗೊಂಡು ಒಂದು 5 ನಿಮಿಷ ದಮ್ ಕಟ್ಟೋದಕ್ಕೆ ಬಿಟ್ಬಿಟ್ರೆ ನಮ್ಮ ಉಪ್ಪಿಟ್ಟು ರೆಡಿ ಆಗೋಗುತ್ತೆ. ಸೊ ಇನ್ನೇನು ರೆಡಿ ಆಗ್ತಾ ಬಂತು. ಸೊ ಆಟೋಮೆಟಿಕ್ ಅದು ಗಟ್ಟಿ ಆಗ್ತಾ ಬರುತ್ತೆ. ಒಂದು 5-10 ನಿಮಿಷ ಸಾಕು ನಮ್ಮ ಉಪ್ಪಿಟ್ಟು ರೆಡಿ ಆಗೋದಕ್ಕೆ. ನೋಡಿ ಹೆಂಗೆ ಕುದೀತಾ ಇದೆ ಅಂತ. ಇದೆ ಇಲ್ಲೊಂದು ಸಮಸ್ಯೆ ಇದೆ. ಸೊ ಆ ಡೈಲಾಗ್ ನಮಗೆ ಬರುತ್ತೆ ಇದು ಕುದೀತಾ ಇರೋದು ನೋಡಿದ್ರೆ. ಸೊ ಪರವಾಗಿಲ್ಲ, ಏನೂ ಆಗಲ್ಲ. ಸೊ ಇನ್ನೇನು ರೆಡಿ ಆಗ್ತಾ ಬರ್ತಾ ಇದೆ. ಸೊ ನೋಡ್ಬೋದು 3 ಕಪ್ಪು ವಾಟರ್ ಹಾಕೋದಕ್ಕೆ ಎಷ್ಟು ಸಾಫ್ಟಾಗಿ ನೈಸಾಗಿ ಬಂದಿದೆ ಅಂತ. ಒಳ್ಳೆ ಪಾಯಸ ಥರ ಇದೆ. ಆದರೆ ನೀವು ತಿನ್ನೋ ಅಷ್ಟೊತ್ತಿಗೆ ಗಟ್ಟಿ ಆಗಿಬಿಟ್ಟಿರುತ್ತೆ, ಟೆನ್ಷನ್ ಬೇಡ. ನೀವಿಲ್ಲ ನನಗೆ ಗಟ್ಟಿಯಾಗಿ ಬೇಕು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕೊಳ್ಳಿ, ತೊಂದರೆ ಇಲ್ಲ. ಸೊ ನೋಡ್ಬೋದು ಫೈನಲಿ ಈ ರೇಂಜಿಗೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚಿನ ಫುಡ್ ವ್ಲಾಗ್ಸ್ ಡೈಲಿ ಬರ್ತಾನೆ ಇರುತ್ತೆ. ಸೊ ಈ ರೇಂಜಿಗೆ ಬಂದಮೇಲೆ ಏನು ಮಾಡಬೇಕು ಅಂದರೆ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊ ಲೈಟಾಗಿ ಉದುರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಟ್ಟೆಗೆ ಹಾಕ್ಕೊಂಡು ತಿಂತಾ ಇರೋದು ಅಷ್ಟೇ. ಸೊ ಬನ್ನಿ ಕೊತ್ತಂಬರಿ ಉದುರಿಸ್ಕೊಂಡಿದ್ದಾಯಿತು, ಹಾಗೆ ಹಸಿ ಕೊಬ್ಬರಿನೂ ಉದುರಿಸ್ಕೊಂಬಿಡೋಣ. ಸೊ ಹಸಿ ಕೊಬ್ಬರಿ ಜಾಸ್ತಿ ಹಾಕೊಂಡ್ರೂ ಟೆನ್ಷನ್ ಇಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀವು ಇವತ್ತೇ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಸೆಂಟ್ರ್ ರವೆ ಉಪ್ಪಿಟ್ಟನ್ನ ಮಾಡ್ಕೊಬೋದು ಅಂತ. ಸೊ ಇನ್ನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬನ್ಸಿ ರವೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಯಾವ್ದೇ ಅಪ್ಡೇಟ್ಸ್ ಮಿಸ್ ಆಗಲ್ಲ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.